Atul, say something to my vlog. How are you feeling, man? Hungry. ಆಗೇವಿ ಅಂತಂತಂದ್ರೆ ನನ್ನ ಫ್ರೆಂಡ್ಸ್ ಹೇಳತ್ತಿದ್ರು ನೀ ಅಳ್ತೀನೋ ಅಂತ ನಾವು ಇಮೋಷ್ನಲ್ ಆಗಿದ್ವಿ. ಹಾಯ್ ಎವ್ರಿ ಒನ್, ದಿಸ್ ಇಸ್ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಮನೆ ತುಂಬಿಸ್ಕೊಂಡಿದ್ದೆಲ್ಲ ಆಯ್ತು. ಈಗ ನಮ್ದು ಥರ್ಡ್ ಲುಕ್ ಸ್ಟಾರ್ಟ್ ಮಾಡೇವಿ. ಈ ಸತಿ ಹೇಳೇನು ಲೈಕ್ ಬೇಸ್ ಒಂದು ಸ್ವಲ್ಪ ಕಮ್ಮಿನೇ ಇರಲಿ ಅಂತ. ನಾವು ಫುಲ್ ಟಯರ್ಡ್ ಆಗೇನು, ಲೈಕ್ 1 hour ರೆಸ್ಟ್ ಇಲ್ಲ. ಬಂದು ಹಿಂಗೆ ಕುಂತೇವಿ, ಮೇಕಪ್ ಮಾಡೋಕೆ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಅತುಲಿಂದ 1 ನಿಮಿಷನಾಗ ಮೇಕಪ್ ಏನೋ. ಅತುಲ್ ರೆಡಿ ಆಗೋದಕ್ಕೆ ಟೈಮೇ ಇಲ್ಲ. ಅವ ಶರ್ಟ್ ಹಾಕೊಂಡ ಬ್ಲೇಸರ್ ಹಾಕೊಂಡ ಕೆಳಗೆ ಹೋದ ಐ ಆಮ್ ರೆಡಿ ಅಂತ. ನಂದಿನ್ನೂ 1/2 hour 45 minutes ಆರಾಮ್ಸೆ ಹಿಡಿತೈತಿ. ಸೊ ಮನೇಲಿ ರಿಸೆಪ್ಷನ್ ಐತಿ, ಅವ್ರ ಮನೆ ಫಂಕ್ಷನ್. 1,000 ಜನ ಬರ್ತಾರಂತಂದೆ. ಈಗೆಲ್ಲ ಆಗೈತೆ ಜಸ್ಟ್ ಟ್ರೇಲರ್, ಈಗ ಪಿಕ್ಚರ್ ಸ್ಟಾರ್ಟ್ ಆಗ್ತೈತಿ ಅಂತ. ಸೊ ನೋಡೋಣ ಅಂತ ಲುಕ್ ಹೆಂಗೆ ಟರ್ನ್ ಔಟ್ ಆಗ್ತೈತಿ. ನಾನು ರಾಮಾ ಗ್ರೀನ್ ಕಲರ್ ಸಾರಿ ತೊಗೊಂಡೇನಿ. ಸೊ ಇಲ್ಲಿದ್ದು ಸಾರಿ ಅದನ್ನು ನಾನು ಫ್ರೀ ಬಿಡ್ಬೇಕಂತ ಪ್ಲ್ಯಾನ್ ಮಾಡೇನಿ. ಆ್ಯಂಡ್ ಯಾ ಬ್ಲೌಸ್ ಸಿಂಪಲ್ ಆಗಿ ಹೊಲ್ಸೇನಿ, ಸ್ಲೀವ್ಲೆಸ್ ಬ್ಲೌಸ್ ಐತಿ. ಆ್ಯಂಡ್ ದೆನ್ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹೇರ್ ಏನು ಮಾಡ್ಕೋಬೇಕು. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟೇವಿ. ಸೊ ಹೇರ್ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಎಕ್ಸ್ಟೆನ್ಷನ್ ಸ್ಕಿಪ್ ಮಾಡಿ ನನ್ನ ನ್ಯಾಚುರಲ್ ಹೇರೇ ಬಿಡೋಣ ಅಂತ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ನಮ್ಮ ಅಮ್ಮಂದು ಸೇಮ್ ಸೀರೆ ಇತ್ತು, ಅವ್ರ ಮದ್ವೆಗೆ ಹಾಕೊಂಡಿದ್ರು, ರಾಮಾ ಗ್ರೀನ್ ಕಲರ್. ಇವ್ರ ಸೈಡ್ ಮನೆ ಮುಂದೆ ರಿಸೆಪ್ಷನ್ ಮಾಡೋದು ಪದ್ಧತಿ ಐತಿ. ಸೊ ಕಾರ್ ಪಾರ್ಕಿಂಗ್ ಏರಿಯಾ ಆಯ್ತಲ್ಲ, ಅಲ್ಲೇ ಮಸ್ತ್ ಹಾಲ್ಗತೆನ ಹೆಂಗೆ ಸೆಟಪ್ ಮಾಡ್ತಾರಲ್ಲ ಹಂಗಾಗಿತ್ತು. ನನ್ನ ಸಾರಿ ಕಾಂಬಿನೇಷನ್, ಅತುಲಿನ ಔಟ್ಫಿಟ್ ಎಲ್ಲ ಚಕಾಚಕ್ ಕಾಣಿಸತೈತಿ. ನಿಮ್ಗೆ ಅನ್ಸಾತೈತಿ ಇದು ಅಂದ್ರೆ ಮನೆ ಮುಂದೆ ಮಾಡಾರಂತ. ನಮ್ಮ ಅಮ್ಮನೂ ಸಖತ್ ಖುಷಿ ಆಗಿದ್ರೆ. ಐ ಥಿಂಕ್ ನಮ್ಮಮ್ಮ ಒಬ್ಬರು ಅನ್ನಿಸ್ತೈತಿ ಅತುಲ್ ಅವ್ರ ಮನೆ ನೋಡ್ಲಾರ್ದ ಹ್ಞೂ ಅಂದಿದ್ದು. ಫಸ್ಟ್ ಹ್ಞೂ ಅಂದು ಎಂಗೇಜ್ಮೆಂಟಿಗೆಲ್ಲ ಫಿಕ್ಸ್ ಮಾಡಿ ಆಮೇಲೆ ಅವ್ರು ದಿವಾಲಿ ಟೈಮ್ನಾಗ ನೋಡ್ಯಾರ ಅತುಲ್ ಅವ್ರ ಮನೆ. ನಮ್ಮ ಮಮ್ಮಿ ಅತುಲ್ ಅವ್ರ ಮನೆ ನೋಡಿ ದಂಗೆ ಹೊಡೆದು ಬಿಟ್ಟಾರ. ನಾ ಅದನ್ನತ್ತಿದ್ದೆ, ನೀನೊಬ್ಬಕಿನ ಫಸ್ಟ್ ಅನ್ನಿಸ್ತೈತಿ ಮನೆ ನೋಡ್ಲಾರ್ದ ಮಗಳಿಗೆ ಕೊಟ್ಟಿದ್ದು ಮದುವೆ ಮಾಡ್ಕೊಳಕ್ಕೆ. So ಈಗ ನಮ್ದು ಫುಡ್ ತಿನ್ನೋ ಟೈಮ್. Atul, say something to my vlog. How are you feeling, man? Hungry. ಸೊ ಈಗ ಊಟ ಮಾಡಕ್ಕೆ ಹೋಗ್ತೇವಿ. ಆತು ಬೆಳಗ್ಗೆ ನಿಂತ ನಾವು ನಿಂತು ನಕ್ಕಿ ನನ್ನ ಬಾಯೆಲ್ಲ ನುಸಾದೈತಿ. ಮಟನ್ ಮಸ್ತ್ ಆಗೈತಂತೆ. ಸೊ ನೋಡೋಣ. ಸೊ ಇಲ್ಲಿ ಅತುಲ್ ಅವ್ರ ಮನೆ ಅರೇಂಜ್ಮೆಂಟ್ ನೋಡ್ಬೋದಾ. ಇವ್ರ ಮನೆ ಮುಂದೆ ಅವ್ರ ದೊಡ್ಡಪ್ಪನ ಮನೆ ಐತಿ. ಸೊ ಅವ್ರದ್ದೊಂದು ದೊಡ್ಡ ಏರಿಯಾನಾಗ ಡೆಕೋರ್ ಮಾಡ್ಸಾರ ಇವ್ರು. ಲೈಕ್ ಊಟದ ಫುಲ್ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ನೋಡ್ಬೋದು ಲೈಕ್ ಮನಿನ ಫುಲ್ ಚೇಂಜ್ ಮಾಡಿಬಿಟ್ಟಾರ, ಮಸ್ತ್ ಸೆಟಪ್ ಮಾಡ್ಯಾರ. ಸೊ ಒಳಗೆ ಹೋದ ತಕ್ಷಣ ಇವ್ರು ಏನು ಮಾಡಿದ್ರು ಅಂದ್ರೆ, ಕ್ಯಾಮ್ರಾಮ್ಯಾನ್ನ ನಾವು ಕರೆಂಟ್ ಏನು ಕ್ಯಾಮ್ರಾಮ್ಯಾನಿಗೆ ಬುಕ್ ಮಾಡಿದ್ವಿ, ಅವ್ರ ಫೋಟೋಗ್ರಫರ್ ಸೊ ಅವ್ರ ಫೋಟೋಗ್ರಫರ್ ಅವ್ರ ಕಡೆ ಇಮಿಡಿಯೇಟ್ಲಿ ಎಡಿಟ್ ಮಾಡಿಕೊಡೋರು ಯಾರೂ ಇರಲಿಲ್ಲ ಅಂತ. ಅವತ್ತು ಇವ್ರಿಗೆ ಇಲ್ಲಿ ಸ್ಕ್ರೀನ್ ಹಾಕಿಸಿ ಫೋಟೋ ಡಿಸ್ಪ್ಲೇ ಮಾಡಬೇಕಾಗಿತ್ತು, ಲೈಕ್ ಮಧ್ಯಾಹ್ನ ಮುಹೂರ್ತದ್ದೆಲ್ಲ. ಬಿಕಾಸ್ ಭಾಳ ಜನ ಬಂದಿರಲಿಲ್ಲ. ಇಲ್ಲಾಂಡಿ ಊರಿನಾಗ ಇನ್ನೊಬ್ಬರು ಫೋಟೋಗ್ರಫರಿಗೆ ಹುಡುಕಿ ಅವರು ಶೂಟ್ ಮಾಡತ್ತಿದ್ರು. ನಮ್ದು ಕರೆಂಟ್ ಏನು ಫೋಟೋಗ್ರಫರ್ಸ್ ಇಲ್ಲ, ಅವರು ಎಲ್ಲ ಶೂಟಿಂಗ್ ಮಾಡಿ ಪಟ್ನ ಮದ್ವೆ ಮುಹೂರ್ತ ಆದ ಕೂಡಲೇ ಎಲ್ಲ ಎಡಿಟಿಂಗ್ ಮುಗಿಸಿ ಇಲ್ಲಿ ಡಿಸ್ಪ್ಲೇಗೆ ಬಂದು ಸೆಟಪ್ ಮಾಡಿದ್ರು. ಸೊ ದ್ಯಾಟ್ ಇಲ್ಲೂ ಅಲ್ಲೇನು ನಡೀತಂತ ಎಲ್ಲರಿಗೂ ಇವೆಂಟ್ಸ್ ನೋಡಿ ಆರಾಮ್ ಡಿನ್ನರ್ ಮಾಡ್ಕೊಂಡು ಚಿಲ್ ಮಾಡ್ಬೋದಂತ. ಮುಹೂರ್ತಕ್ಕೆ ಪ್ರಾಪರ್ ಸದ್ಯ ಆಯ್ತು. ನಾವು ಎಲೆ ಮೇಲೆ ಏನು ಊಟ ಮಾಡ್ತೇವೆ. ಸೊ ರಿಸೆಪ್ಷನ್ನಿಗೆ ಇವ್ರು ನಾನ್ ವೆಜ್ ಮಾಡ್ತಾರೆ. ಸೊ ಚಿಕನ್, ಮಟನ್, ಫಿಶ್, ಇದು ಟ್ಯಾಪಿಯೋಕಾ ನೋಡ್ಬೋದು. ನಮಗೆ ಸುಸ್ತಾಗಿದ್ದಕ್ಕೆ ಏನೂ ಊಟ ಹೋಗತ್ತಿರಲಿಲ್ಲ. ಇದು ಮಂದಿ ರೈಸ್ ಅಂತ ವೆರಿ ಪಾಪ್ಯುಲರ್ ರೈಸ್ ಇಲ್ಲಿ ಈ ಕೇರಳನಾಗ. ಸೊ ಮಂದಿ ರೈಸ್, ಚಿಕನ್ ಗ್ರೇವಿ ಎಲ್ಲ ಹಾಕ್ಕೊಂಡು ಮಟನ್ ಗ್ರೇವಿನೂ ಸ್ಟ್ಯೂ ಮಾಡಿದ್ರಂತ, ಸಗದಾಗೈತೆ ಅಂತ ಎಲ್ಲರೂ ಹೇಳತ್ತಿದ್ರು. ನಮ್ಮ ಮನೆಯಾಗ ಎಲ್ಲರೂ ಫಿದಾ ಆಗಾರ ಲೈಕ್ ಫುಡ್ ತಿಂದು.
ಸೊ ಈಗ ಕೊರಿಯರ್ ಮಾಡಿ ಬರಕ್ಕೆ ಹೊಂಟಿದ್ವಿ. ಇಲ್ಲೇ ಅವ್ರ ಮನೆ ಕಡೆ DHL ಇನ್ನೊಂದು ದಿನ ಎಕ್ಸ್ಟೆಂಡ್ ಆಗ್ತೈತಿ ಬಿಕಾಸ್ ಆಗಲೇ ಇಲ್ಲ. ನೆನ್ನೆ ನನ್ನ ಫ್ರೆಂಡ್ ತೊಗೊಂಡು ಹೋಗ್ತಾನಂತಂದ್ರೆ ನೆನಪು ಹಾರ್ದಿತ್ಲ. ಆ್ಯಂಡ್ ಯಾ ಜ್ಯುವೆಲ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ನಾಗ ತಿಳಿಸಿ ನಮಗೆ. ಲೆಟ್ಸ್ ಗೋ. ಕೊರಿಯರ್ ಎಲ್ಲ ಮಾಡಿ ಬಂದ್ವಿ ನಾವು. ಸೊ ಆ ಜ್ಯುವೆಲ್ರಿ ಕಾಸ್ಟ್ ಬಿದ್ದಿದ್ದು ನಮಗೆ 5500. ನಾವು 1 ಡೇ ಎಕ್ಸ್ಟ್ರಾ ಪೇ ಮಾಡ್ಬೇಕಾಯ್ತು. ಆ್ಯಂಡ್ ಇವತ್ತು ಡಿನ್ನರಿಗೆಲ್ಲ ಫಿಶ್ ಫ್ರೈಸ್ ಇದ್ದಾವೆ. ನಂಗೆ ಮೋಸ್ಟ್ಲಿ ಫಿಶ್ ಫ್ರೈಸ್ ಲೈಕ್ ಆಗ್ತೈತಿ ದ್ಯಾನ್ ಫಿಶ್ ಕರಿ. ಸೊ ಮತ್ತಿ ಈಸ್ ಮೈ ಫೇವ್ರೆಟ್. ಸೊ ಈ ಸತಿ ಇವ್ರ ಮನಿನಾಗೆಲ್ಲ ಫುಡ್ ಅಡ್ಜಸ್ಟ್ ಆಗೇನಿ ನಾನು. ಸೊ ತಿನ್ನಕ್ಕೆ ರೆಡಿ ಇರ್ಬೇಕಷ್ಟೆ. ನಾ ಗಟ್ಟಿದ್ದೆ ಅಂತಂದರೆ ವೆರೈಟಿ ಭಾಳ ಇದಾವೆ, ಮಾಡಿಕೊಡೋರು ಭಾಳ ಇದ್ದಾರೆ. ಆ್ಯಂಡ್ ನಂಗೆ ರೈಸ್ ಅಷ್ಟೊಂದು ಲೈಕ್ ಆಗಿಲ್ಲ. ಮೋಸ್ಟ್ಲಿ ನಾನು ರೊಟ್ಟಿ ಪ್ರಿಫರ್ ಮಾಡ್ತೇನೆ. ಸೊ ಅವ್ರ ಬ್ಯಾಂಗಲ್ಸ್ ಜ್ಯುವೆಲ್ರಿ ಕೇಳಿದೆ. ಇದು ಕೊರಿಯರ್ ಹೋಗೋದು 3 ದಿನ ಆಗ್ತದಂತೆ. ವೆನೆಸ್ಡೇ ಎಲ್ಲ ಥರ್ಸ್ಡೇ ಮುಟ್ತದಂತೆ. ಆ್ಯಂಡ್ ಅವ್ರದ್ದು ಒಂದೊಂದು ದಿನಕ್ಕೆ 1000 rupees ಚಾರ್ಜಸ್ ಐತಿ. ಐ ಥಿಂಕ್ 800 to 1000 rupees. ದ್ಯಾಟ್ಸ್ ಅ ಲಾಟ್. ಸೊ ನನಗೆ ಏನೇನು ಬೇಕಲ್ಲ ವೆಜಿಟೇಬಲ್ಸ್, ಐ ಲವ್ ಪೋಹಾ, ನನ್ನ ಚಾಯ್ ಪೌಡರ್ ಎಲ್ಲ ಸಪ್ರೇಟಾಗಿ ತೊಗೊಂಡು ಹೊಂಟೇನಿ. ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗ್ತಾಯಿದೆ. ಓಕೆ, ಫುಡ್ ಸ್ಪೆಷಲಿ. ಸೊ ಯಾ ಮಾಡ್ಕೊಂಡೆ ಐ ವಿಲ್ ಎಂಡ್ ದ ವ್ಲಾಗ್ ಹಿಯರ್. ಐ ಆಮ್ ಫೀಲಿಂಗ್ ಅ ವೆರಿ ನಾರ್ಮಲ್ ಡೇ ಹಿಯರ್. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಭಾಳ ಇಲ್ಲಿ ಸೆಟ್ ಆಗೀನಿ. ಐ ರಿಲಿ ಲೈಕ್ ದ ಪ್ಲೇಸ್, ಪೀಪಲ್ ಆ್ಯಂಡ್ ದ ಸಿಟಿ ಹಿಯರ್. ಸೊ ಇದು ನೆಕ್ಸ್ಟ್ ಡೇ. ನಂಗೆ ನೆನ್ನೆ ಮದುವೆನಾಗ ಏನೂ ಲೈಕ್ ಮಾತಾಡೋಕ್ಕಾಗತ್ತಿರಲಿಲ್ಲ. ನನಗೆ ಕ್ಯಾಮ್ರಾನಾಗೂ ಮಾತಾಡೋಣ ಆ ಥರ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಂಗೆ ಲಿಟ್ರಲಿ ಏನು ಬಾಯ್ಲೆ ವರ್ಡ್ಸ್ ಬಟ್ ಐ ವಾಸ್ ಸೋ ಹ್ಯಾಪಿ. ಓನ್ಲಿ ಐ ಕುಡ್ ಸೇ ಈಸ್ ನಂಗೆ ಭಾಳ ಖುಷಿ ಆಗೈತೆ. ನಾ ಭಾಳ ಹ್ಯಾಪಿ ಇದ್ದೇನೆ. ನಂಗೆ ಐ ವಾಂಟ್ ಬಿ ಅತುಲ್ಸ್ ವೈಫ್. ಐ ವಾಂಟ್ ಬಿ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. 2 ಸೆಂಟೆನ್ಸ್ ಬರತ್ತಿತ್ತು. ಏನು ಮದ್ವೆ ಸೆಟ್ ಮಾಡಾರು. ಓ ಮೈ ಗಾಡ್. ನಾನು ನೋಡಿದ ಕೂಡ ಥಂಡಾನ ಹೊಡೆದೆ. ಸೋ ಬ್ಯೂಟಿಫುಲಿ ಡನ್. ಎಲ್ಲ ಅಮ್ಮ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. 6 ತಿಂಗಳಿಂದ ಪ್ರಿಪ್ರೇಷನ್ ಮಾಡತ್ತಾರೆ. ಅತುಲ್ ನನಗೂ ಲಾಸ್ಟ್ ಅಲ್ಲಿ ಬರೋಕ್ಕಾಗಿಲ್ಲ, ಹಾಲಿಡೇಸಿಗೆ ಲಾಸ್ಟಿಗೆ ಬಂದಿದ್ದು. ಮೈ ಸಿಸ್ಟರ್, ನಮ್ಮ ಮಾಮ, ನಮ್ಮಮ್ಮ ಎಲ್ಲರೂ ಇಷ್ಟು ಖುಷಿಯಾಗಾರ ಅಂತಂದ್ರೆ ಸೋ ಹ್ಯಾಪಿ. ಆ್ಯಂಡ್ ಎಲ್ಲ ಇವೆಂಟ್ಸು ಹೆಂಗಾಗತ್ತಿತ್ತಂದ್ರೆ ನಮ್ಮ ಲವ್ ಏನು ರಿಲೇಷನ್ಶಿಪ್ ಅಥವಾ ವಿ ವರ್ ಸೆಲೆಬ್ರೇಟಿಂಗ್ ವಿತ್ ಎವ್ರಿ ಒನ್. ಸೋ ಬ್ಯೂಟಿಫುಲಿ ಡನ್. ಐ ವಾಸ್ ಇನ್ ಲೈಕ್ ಫುಲ್ ಪ್ರೆಸೆಂಟ್ ಇದ್ದೆ. ನಮ್ಮ ಮದ್ವೆ ತಾಳಿ ಹಾಕಬೇಕಾದ್ರೆ ಐ ವಾಸ್ ಲುಕಿಂಗ್ ಎಟ್ ಎವ್ರಿಥಿಂಗ್. ಅವ್ರು ಹೆಂಗೆ ಮದುವೆ ಮಾಡ್ತಾರೆ, ಹೆಂಗೆ ಹೂ ಕೊಡ್ತಾರೆ, ಕೈ ಹಿಡ್ಸತ್ತಾರೆ. ಅತುಲ್ಲು ನಾನು ಇಷ್ಟು ಖುಷಿ ಆಗೇವಿ ಅಂತಂತಂದ್ರೆ ನನ್ನ ಫ್ರೆಂಡ್ಸ್ ಹೇಳತ್ತಿದ್ರು, ನೀ ಅಳ್ತೀನೋ ಅಂತ ನಾವು ಇಮೋಷ್ನಲ್ ಆಗಿದ್ವಿ ಅವ್ರ ಹತ್ರ. ಐ ವಾಸ್ ಲೈಕ್ ನೋ, ನಾ ಫುಲ್ ರೆಡಿ ಇದ್ದೆ ಮದ್ವೆಗೆ. ನನಗೆ ಇಂಟರ್ವ್ಯೂಸ್ ಕೇಳತ್ತಿದ್ರು, ಏನರ ಫೋಟೋ ಹೇಳ್ರಿ ಅಂತ. ಐ ಕುಡ್ ಓನ್ಲಿ ಸೇಸ್ ಲೈಕ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಡೇ. ಐ ವಾಂಟ್ ಟು ಬಿ ಅತುಲ್ಸ್ ವೈಫ್. ಇನ್ನೇನು ವಿಚಾರ ಇಲ್ಲ ಅನ್ನತ್ತಿದ್ದೆ. ಮಸ್ತ್ ಬ್ಯೂಟಿಫುಲಿ ಡನ್. ಎಲ್ಲ ಇವೆಂಟು ಇಷ್ಟು ಸಮಾಧಾನಲಿ ಆಗೈತೆ ಅಂತಂದ್ರೆ ಹೆಂಗೆ ಅಂದ್ಕೊಂಡಿದ್ವಿ ಹಂಗೆ ಆಗೈತಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಹೆಂಗಂತಂದ್ರೆ ನಮಗೆ ಒಟ್ಟಿಗೆ ನೋಡೋಕೆ ಅವ್ರಿಗೆ ಖುಷಿ. ಯಾರು ಕಿಟಕ್ಕಿಲ್ಲ. ಏನು ಚಂದ ಈವೆಂಟ್ ಆಗಿತ್ತಂದ್ರೆ ಮುಹೂರ್ತದ ಟೈಮಿಗೆಲ್ಲ ಆನ್ ಟೈಮ್. ಭಟ್ರು ಭಾಳ ಮಜಾ ಇದ್ರೆ ಅದನ್ನತ್ತಿದ್ವಿ. ನಾವು ತಾಳಿ ಹೋಗೋಕ್ಕಿಂತ ಮುಂಚೆ ಕೈ ಹಿಡಿದ್ವಿ. ಅವ್ರು ಹೇಳತ್ತಾರೆ, ತಡ್ರಿ ಇಷ್ಟಾಕೆ ಅರ್ಜೆಂಟ್ ಅನ್ನತ್ತಿದ್ರೆ ತಾಳಿ ಹಾಕ್ಸಿದ್ರು. ಇನ್ನೊಂದು ಸತಿ ಹಿಡಿದ್ವಿ ನಾ ಕೈ. ಅವಾಗ ಹೇಳತ್ತಾರೆ, ತಡ್ರಿ ಇನ್ನೂ ಇಲ್ಲ ಅಂತ. ಸೊ ಅವ್ರದ್ದು ಒಂದು 5 ಸ್ಟೆಪ್ ಇದು. ಒಂದು ಕುಂತು ಪೂಜೆ ಮಾಡಿದ್ರೆ ಹೇಳಿದ್ರೆ ನಂಗೆ ಸ್ವಲ್ಪ ತಿಳಿಯತ್ತಿರಲಿಲ್ಲ. ಬಟ್ ಅದು ಹಾಕಿದ್ರೆ ಆಮೇಲೆ ಏನು ಮಾಡಿದ್ರು ಅಂತಂದ್ರೆ ತಾಳಿ ಕಟ್ಸಿದ್ರು, ರೌಂಡ್ ಹೊಡ್ಸಿದ್ರು, ಹಾರ ಹಾಕ್ಸಿದ್ರು, ಸಿಂಧೂರು ಇಡ್ಸಿದ್ರು. ಆಮೇಲೆ ಹೇಳತ್ತಿದ್ರು, ನೀವು ತ್ರಿಲೋಕ ಅಡ್ಡಾಡಿದಂಗಿದೆ ಅಂತ 3 ಇದು ಮಾಡಿದ್ರು. ಅತುಲು ನನಗಂತೂ ಇಷ್ಟು ಖುಷಿಯಾಗಿತ್ತು ಅಂದ್ರೆ ಅಷ್ಟು ಖುಷಿಯಾಗಿತ್ತು. ಎಲ್ಲನೂ ಏನು ಮಸ್ತ್ ಸಂಗೀತ ನೈಟ್, ಎಲ್ಲರೂ ಎಂಜಾಯ್. ಯಾರಿಗೂ ಏನೂ ಟೆನ್ಷನ್ ಇಲ್ಲ. ಎಲ್ಲರೂ ಮಸ್ತ್ ರೆಡಿಯಾಗಿ ಇವೆಂಟ್ ಫುಲ್ ಎಂಜಾಯ್ ಮಾಡೋರು. ಬೀಚಿಗೆ ಹೋಗಿ ಬರ್ತಿದ್ರು ಬೆಳಗ್ಗೆ. ನಮ್ಮದು ಇವೆಂಟ್ ಬಂದಿದ್ರು ನಮ್ಮ ಅಕ್ಕ, ನಮ್ಮ ಮಾಮ ಎಲ್ಲರೂ. ಭಾಳ ಅಂದ್ರೆ ಮಸ್ತಾಗಿತ್ತು. ನನಗೂ ಭಾಳ ಖುಷಿಯಾಗೈತಿ ಇಲ್ಲಿ ಬರೋಕೆ. ಏನೂ ಸ್ಟ್ರೆಸ್ ಇಲ್ಲ.
ಭಾಳ ಖುಷಿ ಇದೆ ನಾನು ಇಲ್ಲಿ ಹೇಳಕ್ಕೆ. ಅಮ್ಮ ಅಜ್ಜನೂ ಇಷ್ಟು ಕಂಫರ್ಟೇಬಲ್ ಮಾಡಿದ್ರು ನನಗಂತಂದ್ರೆ ಇಲ್ಲಿ ಬಂದರೂ ನಾನೀಗ ಬೇರೆಯವ್ರ ಮನೆಗೆ ಬಂದೇನಿ, ನಂಗೆ ಸ್ವಲ್ಪ ಟೈಮ್ ಹಿಡಿತೈತಿ ಹಂಗೆ ಅನ್ಸಾತಿಲ್ಲ. ಭಾಳ ಕಂಫರ್ಟೇಬಲ್ ಮಾಡಿದ್ರು. ಅವ್ರ ತಮ್ಮನೂ ಫುಲ್ ಚಿಲ್ ಇದಾರೆ. ಎವ್ರಿ ಒನ್ ಅವ್ರ ಕಸಿನ್ಸ್ ರಿಲೇಟಿವ್ಸ್ ಎಲ್ಲರೂ ಭಾಳ ಸಮಾಧಾನ ಇದ್ದಾರೆ. ಮಸ್ತ್ ಆತು ಇವೆಂಟ್. ನಿಮಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿರಿ. ನಾನು ಒಂದು 2 ಮಿನಿಟ್ಸ್ ಮುಂಚೆ ಅಳಾತಿದ್ದೆ. ಐ ವಾಸ್ ಲೈಕ್ ಸೋ ಓವರ್ವೆಲ್ಮ್ಡ್. ನಮ್ಮ ಅಮ್ಮಂಗೆ ಎಷ್ಟು ಖುಷಿಯಾಗಿರ್ಬೇಕಾದ್ರೆ ಇಮ್ಯಾಜಿನ್ ಮಾಡೋಕ್ಕಾಗತ್ತಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿರ್ತಾರಲ್ಲ, ಲೈಕ್ ಇದು ಇಷ್ಟು ದೊಡ್ಡ ಈವೆಂಟ್ ಇಷ್ಟು ಚಲೋ ಆಗತೈತಿ ಅವ್ರ ಮಗಳಿಗೆ. ಅವರು ಈಗ ಏಜ್ ಆಗತೈತಿ. ಓಕೆ, ದೇ ವಾಂಟ್ ಅಸ್ ಟು ಮದುವೆ ಆಗೋರು ಎಂಥವ್ರು ಮದುವೆ ಆಗ್ಬೇಕಂದ್ರೆ ಭಾಳ ಚಲೋ ಮನೆಗೆ ಕೊಟ್ರೆ ಅವರಿಗೂ ಎಷ್ಟು ಖುಷಿ ಆಗ್ತೈತೆ. ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಲ್ಲ. ಇನ್ನು ಮುಂದೆ ನಮ್ಮ ಲೈಫ್ ನೆಕ್ಸ್ಟ್ 40-50 ಇಯರ್ಸ್ ನಮ್ಮ ಲೈಫ್ ಇರ್ತೈತಿ. ಅವ್ರಿಗೆ ಏಜ್ ಆಗಿಬಿಡ್ತೀವಿ. ಸೊ ಯಾರಿಗಾರು ಚಲೋ ಫ್ಯಾಮಿಲಿಗೆ ಒಪ್ಪಿಸ್ ಹೋಗ್ಬೇಕಂತ ಅವ್ರಿಗೆ ಇರ್ತೈತಿ, ಭಾಳ ಇರ್ತೈತಿ. ಪೇರೆಂಟ್ಸ್ ಡೋಂಟ್ ಶೇರ್ ಇಟ್, ಬಟ್ ದೇ ಹ್ಯಾವ್ ಇಟ್ ಇನ್ಸೈಡ್ ದೆಮ್. ಸೊ I'm very happy that I could make my mom proud, my family, everyone. ಅತ್ತಲು ಇಷ್ಟು ನಂಗೆ ಕಂಫರ್ಟಬಲ್ ಮಾಡಿಸ್ತಾನೆ, ಇಷ್ಟು ಪ್ರೀತಿ ತೋರಿಸ್ತಾನೆ. ಕನ್ನಡ ಸಾಂಗ್ ಪ್ರಾಕ್ಟೀಸ್ ಮಾಡೋಣಂತೆ. ಅದು ಅನುಷಾ ಮತ್ತು ಅಪೂರ್ವದ ಎಕ್ಸ್ಪೀರಿಯೆನ್ಸು ನಾನು ನಿಮ್ಗೆ ತಿಳಿಸ್ತೇನೆ. ನಮ್ಮ ಕೊರಿಯೋಗ್ರಫರ್ಸ್ ಏನಿದ್ದಿಲ್ಲ ಅವ್ರದ್ದು, ಅವ್ರು ಹೇಳತ್ತಿದ್ರು ಈ ಪಾಪ ಎಲ್ಲನೂ ಅವ್ರಿಗೆ ಹಾಡು ಹುಡ್ಕೋದು ಆಗಿತ್ತು. ಹೇಳ್ತೇನೆ ಅದ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಲೈಫ್, ಮೈ ಜರ್ನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಐ ಲವ್ ಯು ಆಲ್.